ಓಂ ಮೂರ್ತಿತ್ವೇ ಪರಿಕಲ್ಪಿತಶ್ಚ ಶಭತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಯಶ್ರುತೌ ಪಾಚನ್ನಃ ಸತತಾತ್ವನೇಕಕಿರಣಸ್ತ್ರೈಲೋಕ್ಯದೀಪೂರವಿಃ. ನಮಸ್ಕಾರ. ಅನೇಕ ಶುಭ ಕಾರ್ಯಗಳಿಗೆ ಅನೇಕ ವಾರಗಳನ್ನು ನಾವು ಉಪಯೋಗಿಸ್ತೇವೆ. ಶುಭವಾರಗಳು ಯಾವ್ಯಾವುದು ಹಾಗೆ ಅಶುಭ ವಾರಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ 4 ವಾರಗಳು ಶುಭ ಕಾರ್ಯಗಳಿಗೆ ಉತ್ತಮ ಅಂತ ಗ್ರಾಹ್ಯ. ಸೋಮ ಸೌಮ್ಯ ಗುರು ಶುಕ್ರವಾಸರ ಸರ್ವಕರ್ಮಸು ಭವಂತಿ ಸಿದ್ಧಿದಾಹ ಭಾನುಭೌಮ ಶನಿವಾಸರೇಶು ಚ ಪ್ರೋಕ್ತಮೇವ ಖಲು ಕರ್ಮ ಸಿದ್ಧ್ಯತಿ ಅಂತ. ಈ 4 ವಾರಗಳು ಸೋಮ, ಬುಧ, ಗುರುವಾರ ಮತ್ತು ಶುಕ್ರವಾರ ಈ 4 ವಾರಗಳು ಎಲ್ಲ ಶುಭ ಕಾರ್ಯಗಳಿಗೆ ಉತ್ತಮ ಅಂತ ಹೇಳಿದ್ದಾರೆ. ಹಾಗೆ ರವಿವಾರವೂ ಕೂಡ ಕೆಲವು ಶುಭ ಕಾರ್ಯಗಳಿಗೆ ಗ್ರಾಹ್ಯ ಅಂತ ಮತ. ಹಾಗೆ ರವಿಗ್ರಹ ಎಲ್ಲ ಗ್ರಹಗಳನ್ನು ನಿಯಂತ್ರಿಸುವನಾದ್ದರಿಂದ ರವಿವಾರ ಸರ್ವ ಶುಭ ಕಾರ್ಯಗಳಿಗೆ ಗ್ರಾಹ್ಯ ಅಂತ ಕೆಲವು ಆಚಾರ್ಯರು ಹೇಳಿದ್ದಾರೆ. ಬಲಿಷ್ಠವಾದಂತಹ ಶುಭ ದೃಷ್ಟಿ, ಒಳ್ಳೆಯ ಮುಹೂರ್ತ ರವಿವಾರ ಇದ್ದಾಗ ರವಿವಾರವೂ ಕೂಡ ಸರ್ವತ್ರ ಗ್ರಾಹ್ಯ. ಹಾಗೆ ಕೃಷ್ಣ ಪಕ್ಷದ ಚಂದ್ರವಾರ, ಕೃಷ್ಣ ಪಕ್ಷದ ಸೋಮವಾರ ಮಧ್ಯಮ ಅಂತ ಕೆಲವು ಆಚಾರ್ಯರ ಮತ. ಇದರಲ್ಲೂ ಕೂಡ ಅನೇಕ ಶುಭ ದೃಷ್ಟಿ, ಒಳ್ಳೆಯ ಮುಹೂರ್ತ ಇದ್ದಾಗ ಸೋಮವಾರವೂ ಕೂಡ ಸರ್ವತ್ರ ಗ್ರಾಹ್ಯ. ಆದರೆ ಶನಿವಾರ ಮತ್ತು ಮಂಗಳವಾರ ಶುಭ ಕಾರ್ಯಗಳಿಗೆ ಸರ್ವಥಾ ವರ್ಜ್ಯ. ಈ ವಾರಗಳು ಛೇದನ, ಭೇದನ, ಯುದ್ಧ, ಸಂಹಾರ, ಕ್ರೂರ ಕರ್ಮಗಳಿಗೆ ಈ ವಾರಗಳು ಸಾಧನಗಳು. ಅಂದರೆ ಇಂತಹ ಕಾರ್ಯಗಳಿದ್ದಾಗ ಈ ಮಂಗಳವಾರ ಮತ್ತು ಶನಿವಾರಗಳನ್ನು ಬಳಸ್ಕೊಳ್ಬಹುದು. ಉಳಿದಂತೆ ಎಲ್ಲ ಶುಭ ಕಾರ್ಯಗಳಿಗೆ ಉಳಿದಿರತಕ್ಕಂತಹ 5 ವಾರಗಳನ್ನು ಉಪಯೋಗಿಸ್ಕೊಳ್ಬಹುದು. ನಮಸ್ಕಾರ.